Evening folks, welcome to Cars Live. This is your Shiraz. ಇವತ್ತು ನಮ್ಮ ಹತ್ರ ಒಳ್ಳೆ ಡೀಲ್ ಇದೆ. ಫಸ್ಟ್ ಟೈಮ್ ಗೆಟಿಂಗ್ ಅ ಪ್ರೀಮಿಯರ್ ಆನ್ Cars Live, a premium crossover SUV, the Jeep Compass 2017 model, longitude 2.0 liter, longitude plus edition variant that we have here. Silver color diesel variant, single owner car. ಈ ಗಾಡಿ ಓಡಿಸಿರೋದು ಬರೀ 40,000 ಕಿಲೋಮೀಟರ್ ಅಷ್ಟೇನೆ. ದಿಸ್ ಕಾರ್ ಶೋರೂಮ್ ನಲ್ಲಿ ಪ್ರೈಸ್ ಇತ್ತು 26.5 lakhs. ಇವಾಗ ಈ ಮಾಡೆಲ್ ಪ್ರೈಸ್ ಬಂದಿರೋದು ಒಳ್ಳೆ ಡೀಲ್ ನಿಮಗೆ ಸಿಗ್ತಾ ಇದೆ ನಮ್ಮ ಶೋರೂಮ್ ನಲ್ಲಿ ಕಾರ್ನಲ್ಲಿ. ಯು ಗೆಟಿಂಗ್ ಎಟ್ ಜಸ್ಟ್ 16.5 lakhs ಓನ್ಲಿ. ದಟ್ ಮೀನ್ಸ್ 10 ಲಕ್ಷ ನಿಮಗೆ ಡಿಸ್ಕೌಂಟ್ ಬರ್ತಾ ಇದೆ ಫಾರ್ ಅ 2017 ಮಾಡೆಲ್ Jeep Compass. Now let me tell you something more about the Jeep Compass. What is Jeep Compass? ಏನು ಯಾವ ಕಂಪನಿ Jeep Compass ಅಲ್ಲಿ ಎಲ್ಲ ಗೊತ್ತಾ ನಿಮಗೆ? Jeep ಸ್ಟಾರ್ಟ್ ಆಗಿರೋದು ವರ್ಡ್ ಎಲ್ಲ 1944 ಅಲ್ಲಿ ವರ್ಲ್ಡ್ ವಾರ್ 2 ನಲ್ಲಿ ಸ್ಟಾರ್ಟ್ ಆಗಿರೋದು. ಇಟ್ಸ್ ಅ ಇಟಾಲಿಯನ್ ಅಮೆರಿಕನ್ ಬ್ರ್ಯಾಂಡ್, ಮೋಸ್ಟ್ಲಿ ಅನ್ ಅಮೆರಿಕನ್ ಬ್ರ್ಯಾಂಡ್. ಅಮೆರಿಕನ್ ಬಾಡಿ ಲೈನ್ ಇದೆ, ಅದರ ಇಂಜಿನ್ ಬಂದು ನಿಮ್ಮದು ಇಟಾಲಿಯನ್ ಇಂಜಿನ್ ವಿತ್ ಅ ಮಲ್ಟಿ ಜೆಟ್ ಇಂಜಿನ್. ದಿಸ್ ಕಮ್ NCAP 5-star ಗ್ಲೋಬಲ್ ಕ್ಲಾಶಸ್ ರೇಟಿಂಗ್ ಬರುತ್ತೆ. ಇದು ಸೇಫೆಸ್ಟ್ ಗಾಡಿ ನಿಮಗೆಲ್ಲ Jeep, which is called the crossover SUV. A 2.0 liter multi jet engine gives a nice BHP of 171 BHP and about 350 Nm of torque speed at about 3400 RPM. ಅಷ್ಟು ಸ್ಪೀಡ್ ಬರುತ್ತೆ. 5-seater plus you have nice boot space also in this. 450 liter boot space ಬರುತ್ತೆ. ಸೀಟ್ಸ್ ಎಲ್ಲ ಫೋಲ್ಡ್ ಮಾಡಿದ್ರೆ ನಿಮಗೆ 800 liter boot space ಬರುತ್ತೆ. ದಟ್ ಇಸ್ ಥಿಂಗ್. ಆ್ಯಂಡ್ 60 liter ಡೀಸೆಲ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ನಿಮಗೆ ಮೈಲೇಜ್ ಬಂದು 16 to 17 ಸಿಟಿನಲ್ಲಿ ಬರುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಅಬೌಟ್ 18 to 19 on highways depending on driver and the driving conditions. The car loaded features ಅಂದರೆ ಈ ಗಾಡಿನಲ್ಲಿ ಲಾಂಗಿಟ್ಯೂಡ್ ಪ್ಲಸ್ 2.0 liter edition ಅಂದರೆ ಇಟ್ಸ್ ಅ ಮಿಡ್ ವೇರಿಯಂಟ್ ಎಡಿಷನ್. ನಾಟ್ ಆಟೋಮೆಟಿಕ್ ಅದ ಮ್ಯಾನ್ಯುಯಲ್ 6 ಗೇರ್ ಮ್ಯಾನ್ಯುಯಲ್ ಎಡಿಷನ್ ಇದು. ಇದರಲ್ಲಿ ಆಟೋಮೆಟಿಕ್ ಫೀಚರ್ಸ್ ಬರೋದು ನಿಮಗೆ ಡುವಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS, ಅಲಾಯ್ಸ್, EBD, TCS, ಟ್ರಾಕ್ಷನ್ ಕಂಟ್ರೋಲ್, ಡುವಲ್ ಟೋನ್ ಇಂಟೀರಿಯರ್, ಟಚ್ ಸ್ಕ್ರೀನ್ ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಕಾರ್ ಪ್ಲೇ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರೇರ್ AC, ವಾಯ್ಸ್ ಕಮಾಂಡ್, ಸ್ಟೇರಿಂಗ್ ಕಂಟ್ರೋಲ್, ಬ್ಲೂಟೂತ್, ಫಾಗ್ ಲ್ಯಾಂಪ್ಸ್, ರೇರ್ ವೈಪರ್ಸ್, ಯು ಹ್ಯಾವ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, xenon lights, fog lamps, and even backlight in the tail lamps are also projector lights as well. So ಆ ಥರ ಫೀಚರ್ ಎಲ್ಲ ಬಂದಿದೆ. ಸಾಲಿಡ್ ಗಾಡಿ ಲೈನ್ ಅಪ್ ಇದೆ. ವೆರಿ ಸ್ಟರ್ಡಿ, ನೈಸ್, ಬ್ಯೂಟಿಫುಲ್ ಪ್ರೀಮಿಯಂ ಕಾರ್. 26.5 lakhs ಶೋರೂಮ್ ಪ್ರೈಸ್ ಗಾಡಿದು. ನಾವು ಸೇಲ್ ಮಾಡಿದವರು 10 ಲಕ್ಷ ಡಿಸ್ಕೌಂಟ್ ಬರುತ್ತೆ ನಿಮಗೆ. ಆ 3 ವರ್ಷ ಗಾಡಿ ನಿಮಗೆ ಬರೀ 16.5 lakhs ಸಿಗ್ತಾ ಇದೆ. ವೆರಿ ಗುಡ್ ಡೀಲ್. ದಿ ಕಾರ್ ಆಲ್ಸೋ ಕಮ್ಸ್ ವಿತ್ 1 year ವಾರಂಟಿ, ಕಾಂಪ್ರಹೆನ್ಸಿವ್ ವಾರಂಟಿ ಬರುತ್ತೆ. ಆನ್ ಇಂಜಿನ್, ಗೇರ್ ಬಾಕ್ಸ್, ಕ್ಲಚ್ ಮೇಲೆ ನಿಮಗೆ 1 ವರ್ಷ ವಾರಂಟಿನೂ ಬರುತ್ತೆ ಗಾಡಿನಲ್ಲಿ. ಕಂಪನಿ ಸರ್ವಿಸ್, ನೋ ಆಕ್ಸಿಡೆಂಟ್ ರಿಕಾರ್ಡ್ ಎಲ್ಲ ಏನಿಲ್ಲ. ಈಗ ನಾವು ರಿವ್ಯೂನಲ್ಲಿ ನಿಮಗೆ ತೋರಿಸ್ತೀವಿ ಗಾಡಿ ಪೇಂಟ್ ಎಲ್ಲಾಗಿದೆ, ಆಕ್ಸಿಡೆಂಟ್ ಎಲ್ಲಾಗಿದೆ, ಎಲ್ಲ ಹಿಸ್ಟ್ರಿ ಏನಿದೆ ಅಂತ ಎಲ್ಲ ಹೇಳ್ತೀವಿ. 41,000 ಗಾಡಿ ಓಡಿದೆ ಅಷ್ಟೇ. ರಿಕಾರ್ಡೆಡ್ ಸಿಂಗಲ್ ಓನರ್, ಇನ್ಶೂರೆನ್ಸ್ ನೆಕ್ಸ್ಟ್ ತನಕನೂ ವ್ಯಾಲಿಡ್ ಇದೆ. ನಿಮಗೆ ಈಸಿ EMI ಲೋನ್ 90% EMI ಲೋನ್ ಸಿಗುತ್ತೆ. ದಟ್ ಮೀನ್ಸ್ ಓನ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಯು ಕ್ಯಾನ್ ಬಿ ಅ ಪ್ರೌಡ್ ಓನರ್ ಆಫ್ ದ ಜೀಪ್ ಕಾಂಪಸ್. ಬನ್ನಿ ಗಾಡಿ ನೋಡೋಣ ಏನು ಫೀಚರ್ಸ್ ಇದೆ ಅಂತ. ಲೈಕ್ ಐ ಸೆಡ್, ನೀವು ಫ್ರಂಟ್ ಎಲ್ಲ ನೋಡಿದ್ದೀರಾ, ಸೈಡ್ನಲ್ಲಿ ವೆರಿ ನೀಟ್ ಬಾಡಿ ಲೈನ್. ಲೆಟ್ ಮಿ ಟೇಕ್ 360 ಡಿಗ್ರಿ ರಿವ್ಯೂ ಹೋಗೋಣ. ಜಸ್ಟ್ ಕೀಪ್ ವಾಕಿಂಗ್ ಔಟ್. ಆಸ್ ಯು ಕ್ಯಾನ್ ಸಿ ರೈಟ್ ಸೈಡ್ ಎಲ್ಲ ಏನು ಸ್ಕ್ರ್ಯಾಚಸ್ ಇಲ್ಲ, ತುಂಬ ಚೆನ್ನಾಗಿದೆ, ನೀಟಾಗಿ ಕಂಡೀಷನ್ನಲ್ಲಿ ಇದೆ ಗಾಡಿ ಇದು. ರೈಟ್ ಸೈಡ್ ಬಾಡಿ ಲೈನ್, ಇಂಟರ್ ಬಾಡಿ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಈವನ್ ಅಟ್ ದ ಬ್ಯಾಕ್ ಸೈಡ್ ಯು ಕ್ಯಾನ್ ಸಿ ವೆರಿ ಬ್ಯೂಟಿಫುಲ್ ಕಾರ್, ವೆರಿ ನೀಟ್ಲಿ ಮೇಂಟೈನ್. ಬ್ಯಾಕ್ ಸ್ಪೇಸು ನಿಮಗೆ ಬಂದು ನೋಡಿ, as you can see, nice boot space, 450 liter boot space ಬರುತ್ತೆ ನಿಮಗೆ. ಸ್ಟೆಪ್ನಿ ಸ್ಪೇರ್ ಟೈರ್ ಎಲ್ಲನೂ ಅನ್ಯೂಸ್ ಸ್ಪೇರ್ ಟೈರ್ ಇದೆ ಗಾಡಿನಲ್ಲಿ. ನಾಟ್ ಯೂಸ್ at all tool kit, everything is all intact on the car, very neatly kept. ಈ ಸೀಟ್ಸ್ ಫೋಲ್ಡ್ ಮಾಡಿಬಿಟ್ರೆ ಯು ವಿಲ್ ಹ್ಯಾವ್ 800 liter boot space. ತುಂಬ ಲಗೇಜ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ವೆರಿ ನೀಟ್ ಆ್ಯಂಡ್ ಕ್ಲೀನ್. You can see ಪ್ರೊಜೆಕ್ಟರ್ ಟೇಲ್ ಲ್ಯಾಂಪ್ಸು ಬರುತ್ತೆ ನಿಮಗೆ ಹಿಂದೆನೂ. ಸೊ ದಟ್ಸ್ ದಿ ಬೆಸ್ಟ್ ಪಾರ್ಟ್ ದಟ್ ಯು ಹ್ಯಾವ್. ಆನ್ ದಿ ಲೆಫ್ಟ್ ಸೈಡ್ ಆಲ್ಸೋ ಗಾಡಿನಲ್ಲಿ ನೋಡಿ ಎಲ್ಲ ಏನು ಸ್ಕ್ರಾಚ್ ಎಲ್ಲ ಏನಿಲ್ಲ, ತುಂಬ ನೀಟ್ ಆ್ಯಂಡ್ ಚೆನ್ನಾಗಿದೆ. ವೆರಿ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲಿ ಮೇಂಟೈನ್ ಕಾರ್. ಆನ್ ದಿ ಲೆಫ್ಟ್ ಸೈಡ್ ಆಲ್ಸೋ ಬರೀ ಸ್ವಲ್ಪ ಈ ಡೋರ್ನಲ್ಲಿ ಸ್ಕ್ರಾಚ್ ಇದೆ. ಈ ಸ್ಕ್ರಾಚಸ್ ನಾವು ನಿಮಗೆ ಪೇಂಟ್ ಮಾಡಿ ಎಲ್ಲ ಕೊಡ್ತೀವಿ. ಅದು ಯು ಕ್ಯಾನ್ ಸಿ ದ ಇಂಟೈರ್ ಲೆಫ್ಟ್ ಸೈಡ್, ಇಂಟೈರ್ ಬಾಡಿ ಲೈನ್ ನೋಡಿದ್ದೀರಾ, ಒಳ್ಳೆ ಸಖತ್ತಾಗಿ ಅಲಾಯ್ ವೀಲ್ಸ್ ಇದೆ. 15 inch ಟೈರ್ಸ್ ಇದೆ. ಟೈರ್ಸ್ ಆರ್ ಅಬೌಟ್ 80% ಟೈರ್ ಲೈಫ್ ಇನ್ನೂ ಲೈಫ್ ಆಗಿದೆ. ಸೊ ವೆರಿ ನೀಟ್. ಆ್ಯಂಡ್ ಪ್ರೊಜೆಕ್ಟರ್ LED ಡೇ ಲೈಟ್ running lamps also you have in the front, and honeychrome front grills ಎಲ್ಲ ಬರುತ್ತೆ. and the best part is the front ನಿಮಗೆ ಮುಂದೆ ಬರೋದು Jeep logo. This logo is the best one that you can have. The name Jeep, American and the Italian company. ಈಗ ಬನ್ನಿ ನಾವು ಫರ್ದರ್ ರಿವ್ಯೂ ನೋಡೋಣ. ಆನ್ ಮೈ ಪೇಂಟ್ ಕೋಟಿಂಗ್ ಥಿಕ್ನೆಸ್ ಮೀಟರ್ ಇದೆ. ಈ ಮೀಟರ್ನಲ್ಲಿ ನಿಮಗೆ ರೀಡಿಂಗ್ ತೋರಿಸುತ್ತೆ. ಆ
ಆ ರೀಡಿಂಗು 150 to 165 ಇದ್ದರೆ ಇಟ್ಸ್ ಅ ಜೆನ್ಯೂನ್. 175 180 200 ಮೇಲೆ ಹೋದರೆ ಒಂದು ಸರ್ತಿ ಪೇಂಟ್ ಆಗಿದೆ ಅಂತ, 200 ಮೇಲೆ ಹೋಗ್ಬಿಟ್ರೆ 300 ಮೇಲೆ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗಿದೆ ಆ್ಯಂಡ್ ರಿಪೇರಿ ಆಗಿದೆ ಅಂತ. ಓಕೆನಾ, ಬನ್ನಿ ಈಗ ನೋಡೋಣ ಏನಿದೆ ಅಂತ. ಕಮ್ ಕ್ಲೋಸ್ ಅಪ್ ಪ್ಲೀಸ್. ಆ್ಯಸ್ ಯು ಕ್ಯಾನ್ ಸಿ ದಿಸ್ 154 ವಿಚ್ ಮೀನ್ಸ್ ಬಾನೆಟ್ ಜೆನ್ಯೂನ್ ಆಗಿದೆ, ಒರಿಜಿನಲ್ ಇನ್ ಕಂಡೀಷನ್, ರೀಪೇಂಟ್ ಎಲ್ಲ ಏನೂ ಆಗಿಲ್ಲ, ಒರಿಜಿನಲ್ ಇನ್ ಕಂಡೀಷನ್. ದಿ ರೈಟ್ ಸೈಡ್ ಫೆಂಡರ್ ಬಂದು ರೈಟ್ ಸೈಡ್ ಫೆಂಡರು ಇದು 167 ಇದೆ, ಜೆನ್ಯೂನ್, ನೋ ರೀಪೇಂಟ್, ನಥಿಂಗ್, ಆಕ್ಸಿಡೆಂಟ್ ಏನೂ ಆಗಿಲ್ಲ ಗಾಡಿನಲ್ಲಿ, ವೆರಿ ಜೆನ್ಯೂನ್ ಆ್ಯಂಡ್ ಒರಿಜಿನಲ್ ಕಂಡೀಷನಲ್ಲಿದೆ. ರೈಟ್ ಸೈಡ್ ಫ್ರಂಟ್ ಡೋರ್ ಬಂದು ಯು ಕ್ಯಾನ್ ಸಿ ಇದು ಜೆನ್ಯೂನ್ ಆಗಿದೆ, 155 ರೀಡಿಂಗ್ಗೆ, ದಟ್ ಮೀನ್ಸ್ ವೆರಿ ಜೆನ್ಯೂನ್ ಆ್ಯಂಡ್ ಒರಿಜಿನಲ್. ಆಸ್ ಕ್ಯಾನ್ ಡೋರ್ಸ್ ಎಲ್ಲ ನೀವು ನೋಡಿಬಿಡಿ, ಇಲ್ಲಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸಿ ಡಬಲ್ ಸೀಲಿಂಗ್, ಕಂಪನಿ ಸೀಲಿಂಗ್ ಆಲ್ ಇಂಟ್ಯಾಕ್ಟ್, ಸೊ ಒರಿಜಿನಲ್ ಇನ್ ಕಂಡೀಷನ್. ಈವನ್ ದಿ ಎ ಪಿಲ್ಲರ್, ಬಿ ಪಿಲ್ಲರ್ ಬರುತ್ತೆ, ಇದೆಲ್ಲ ಬಿ ಪಿಲ್ಲರ್ ಅಂಡ್ ದಿಸ್ ಇಸ್ ಎ ಪಿಲ್ಲರ್, ಇಸ್ ಆಲ್ ಜೆನ್ಯೂನ್ ಆ್ಯಂಡ್ ಇನ್ ಒರಿಜಿನಲ್ ಕಂಡೀಷನ್ನಲ್ಲಿದೆ. ಏನು ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ, ರಿಪೇರಿ ಏನೂ ಇಲ್ಲ, ಪೇಂಟು ಇಲ್ಲ. ರೈಟ್ ಸೈಡ್ ಬ್ಯಾಕ್ ಡೋರ್ ಆಸ್ ಯು ಕ್ಯಾನ್ ಸಿ ಇದು 161 ಇದೆ, ದಟ್ ಮೀನ್ ಜೆನ್ಯೂನ್, ಒರಿಜಿನಲ್ ಇನ್ ಕಂಡೀಷನ್, ಆಕ್ಸಿಡೆಂಟ್ ರೀಪೇಂಟ್ ಎಲ್ಲ ಏನೂ ಆಗಿಲ್ಲ, ಟಚ್ಚು ಆಗಿಲ್ಲ, ಸೊ ಆಲ್ ಜೆನ್ಯೂನ್ ಇನ್ ಕಂಡೀಷನ್. ಆಸ್ ಯು ಕ್ಯಾನ್ ಸಿ ದಿ ಡಬಲ್ ಸೀಲಿಂಗ್ ಆಲ್ ಇಂಟ್ಯಾಕ್ಟ್, ಕಂಪನಿ ಸೀಲಿಂಗ್ ಆಲ್ ಇಂಟ್ಯಾಕ್ಟ್ ಆಗಿದೆ. ಎ ಪಿಲ್ಲರ್ಸ್ ಸಿ ಪಿಲ್ಲರ್ಸ್ ಆಲ್ಸೋ ಆಲ್ ಇನ್ ಜೆನ್ಯೂನ್, ಆಕ್ಸಿಡೆಂಟ್ ಎಲ್ಲ ಏನಿಲ್ಲ ಗಾಡಿನಲ್ಲಿ. ದಿ ರೈಟ್ ಸೈಡ್ ಕ್ವಾರ್ಟರ್ ಪಿನ್ನಲ್ ಆನ್ ದಿ ಫ್ಯೂಲ್ ಕ್ಯಾಪ್ ಆಸ್ ಯು ಕ್ಯಾನ್ ಸಿ 140 ವಿಚ್ ಇಸ್ ಜೆನ್ಯೂನ್, ರೀಡಿಂಗ್ ಆಗಿದೆ, ನೋ ರೀಪೇಂಟ್, ನಥಿಂಗ್ ಏನಾಗಿಲ್ಲ. ಇದೆಲ್ಲ ನೋಡೋಕ್ಕಾಗಲ್ಲ ಬಿಕಾಸ್ ಇಸ್ ನಾಟ್ ಮೆಟಲ್, ಇಸ್ ಅ ಫೈಬರ್ ಬಾಡಿ, ಸೊ ಇದು ನೋಡೋಕ್ಕಾಗಲ್ಲ. ಅಲ್ಲಿ ಕಂಪನಿ ಸೀಲಿಂಗ್ ಎಲ್ಲ ತೋರಿಸ್ತೀನಿ ಗಾಡಿನಲ್ಲಿ. ಆಸ್ ಯು ಕ್ಯಾನ್ ಸಿ ಆನ್ ದ ರೈಟ್ ಸೈಡ್ ಕಂಪನಿ ಸೀಲಿಂಗ್ ಓ ಹಿಯರ್ ಇಸ್ ಆಲ್ ಇಂಟ್ಯಾಕ್ಟ್, ಮ್ಯಾನುಫ್ಯಾಕ್ಚರ್ ಸೀಲಿಂಗ್ ಇದೆ, ಒರಿಜಿನಲ್ ಇನ್ ಕಂಡೀಷನ್. ಈವನ್ ದಿ ಬಾನೆಟ್ ಇಸ್ ಆಲ್ ದ ಡಿಕ್ಕಿ ಬೂಟ್ ಸ್ಪೇಸ್ ಇಸ್ ಆಲ್ ಜೆನ್ಯೂನ್, ಡಬಲ್ ಸೀಲಿಂಗ್ ಇದೆ, ಸೊ ಒರಿಜಿನಲ್ ಆಗಿದೆ. ಈವನ್ ದ ಲೆಫ್ಟ್ ಸೈಡ್ ಪಿಲ್ಲರ್ಸ್ ಕಾರ್ನರ್ಸ್ ಎಲ್ಲನೂ ಜೆನ್ಯೂನ್ ಆ್ಯಂಡ್ ಇನ್ ಒರಿಜಿನಲ್ ಕಂಡೀಷನ್ ರೈಟ್ ಹಿಯರ್. ಸೊ ಏನು ಆಕ್ಸಿಡೆಂಟ್ ಎಲ್ಲ ಏನಿಲ್ಲ ಗಾಡಿನಲ್ಲಿ. ಬಂಪರ್ ಎಲ್ಲ ಸ್ವಲ್ಪ ಟಚಪ್ ಪೇಂಟ್ ಆಗಿದೆ ಅನ್ಸುತ್ತೆ, ಬಂಪರ್ 100 ಸರ್ತಿ ಪೇಂಟ್ ಆಗುತ್ತೆ, ಸೊ ದಟ್ ಡಸಂಟ್ ಮ್ಯಾಟರ್ ಅಟ್ ಆಲ್. ಲೆಫ್ಟ್ ಸೈಡ್ ಆಫ್ ದಿ ಬಾಡಿ ಲೈನ್, ಲೆಫ್ಟ್ ಸೈಡ್ ಕ್ವಾರ್ಟರ್ ಪ್ಯಾನಲ್ ಆಫ್ ದಿ ಕಾರ್ ಆಸ್ ಯು ಕ್ಯಾನ್ ಸಿ, ನೋಡೋಣ ಎಲ್ಲಿ ಪೇಂಟ್ ಆಗಿದೆ ಅಂತ. 170, ಸೊ ಸ್ಟ್ರೈಟ್ಲಿ ಐಟಿಂಗ್ ಟಚಪ್ ಆಗಿದೆ ಬಿಕಾಸ್ ಆಫ್ ದಿ ಸ್ಕ್ರ್ಯಾಚಸ್ ಅಷ್ಟೇ. ಈಗ ಲೆಫ್ಟ್ ಸೈಡ್ ಬ್ಯಾಕ್ ಡೋರ್ ದಿಸ್ ಆಲ್ಸೋ ಸ್ಲೈಟ್ಲಿ ಒಂದು ಟಚಪ್ ಪೇಂಟ್ ಆಗಿದೆ ಬಿಕಾಸ್ ಆಫ್ ಸ್ಕ್ರ್ಯಾಚಸ್. ಡೋರ್ ಎಲ್ಲ ನೋಡಿ ಕಂಪನಿ ಸೀಲಿಂಗ್ ಆಗಿದೆ, ಸೊ ಡಬಲ್ ಸೀಲಿಂಗ್ ಇದೆ, ದಟ್ ಮೀನ್ಸ್ ಜೆನ್ಯೂನ್ ಆ್ಯಂಡ್ ಒರಿಜಿನಲ್ ಇನ್ ಕಂಡೀಷನ್ ಆಗಿದೆ. ಆ್ಯಂಡ್ ಇವನ್ ಸಿ ಪಿಲ್ ಇಸ್ ಆಲ್ಸೋ ಜೆನ್ಯೂನ್ ಆ್ಯಂಡ್ ಇನ್ ಒರಿಜಿನಲ್ ಕಂಡೀಷನ್. ಆಕ್ಸಿಡೆಂಟ್ ಎಲ್ಲ ಏನಿಲ್ಲ, ಮಾತ್ರ ಬರೀ ಸ್ಕ್ರ್ಯಾಚಸ್ಗೆ. ಇನ್ನು ತಿರ್ಗಾ ಈಗ ಸ್ಕ್ರ್ಯಾಚ್ ಆಗಿದೆ, ತಿರ್ಗಾ ಈ ಸ್ಕ್ರ್ಯಾಚ್ಗೆ ನಾವು ಪೇಂಟ್ ಮಾಡ್ತೀವಿ, ಈ ಥರ ಎಲ್ಲ ಸ್ಕ್ರ್ಯಾಚಸ್ ಎಲ್ಲ ಗಾಡಿನಲ್ಲಿ ಬರುತ್ತೆ, ಸೊ ದ್ಯಾಟ್ ವಿಲ್ ಬಿ ಪೇಂಟ್ ಆ್ಯಂಡ್ ಗಿವನ್. ದಿಸ್ ಡೋರ್ ಇಸ್ ಆಲ್ಸೋ ಐ ಥಿಂಕ್ ಒಂದು ಸ್ಮಾಲ್ ಸ್ಕ್ರ್ಯಾಚ್ ಇದೆ, ಸೊ ಸ್ವಲ್ಪ ಪೇಂಟ್ ಮಾಡಬೇಕು, ಇದು ಪೇಂಟ್ ಮಾಡಿ ಕೊಡ್ತೀವಿ. ಆಕ್ಸಿಡೆಂಟ್ ಇಲ್ಲ, ಇದು ನೋಡಿ ಎಲ್ಲ ಡೋರ್ ಎಲ್ಲ ಕಂಪನಿ ಸೀಲಿಂಗ್ ಆಲ್ ಒರಿಜಿನಲ್ ಆ್ಯಂಡ್ ಜೆನ್ಯೂನ್. ಆ್ಯಂಡ್ ಇವನ್ ದಿ ಎ ಪಿಲ್ಲರ್ಸ್, ಬಿ ಪಿಲ್ಲರ್ಸ್ ಆಲ್ ಜೆನ್ಯೂನ್ ಆ್ಯಂಡ್ ಇನ್ ಒರಿಜಿನಲ್ ಇನ್ ಕಂಡೀಷನ್. ಬಾನೆಟ್ ಆಸ್ ಯು ಕ್ಯಾನ್ ಸಿ ಇಲ್ಲ ಇಂಟೈರ್ ಬಾಡಿ ಲೈನ್ ಕಂಡೀಷನ್ ಆಲ್ ಗುಡ್. ಈವನ್ ಟಾಪು ನೋಡೋಣ ಗಾಡಿದು, ರೂಫ್ is also genuine condition. You can see 138 ತೋರ್ತಾ ಇದೆ, that's the most original and genuine part that you can have over here. Left side fender ಬಂದು ಐ ಥಿಂಕ್ ಒಂದು ಸರ್ತಿ ಟಚಪ್ ಪೇಂಟ್ ಆಗಿರ್ಬೋದು, ಸೊ ಜಸ್ಟ್ ಫಾರ್ ಸ್ಕ್ರ್ಯಾಚಸ್, ಮೈಲ್ಡ್ ಸ್ಕ್ರ್ಯಾಚಸ್. ಬಂಪರ್ ಆಲ್ಸೋ ನಿಮಗೆ ಟಚಪ್ ಪೇಂಟ್ ಆಗಿರ್ಬೋದು, ಇಲ್ಲಾಂದರೆ ರೀಪ್ಲೇಸ್ ಆಗಿರ್ಬೋದು. ಇಸ್ ಆಲ್ ಜೆನ್ಯೂನ್. ಬಂಪರ್ ಇಸ್ ಆಲ್ ಫೈಬರ್ ಬಾಡಿ, ಬಂಪರ್ ಗ್ಲಾಸ್, ಟೇಲ್ ಲ್ಯಾಂಪ್, ಹೆಡ್ಲೈಟ್ ಎಲ್ಲ 100 ಸರ್ತಿ ಚೇಂಜ್ ಆಗ್ಬೋದು, ಇದು ಆಕ್ಸಿಡೆಂಟ್ನಲ್ಲಿ ಕೌಂಟ್ ಆಗೋದಿಲ್ಲ. ಸೊ ನಾವು ದಿ ಬೆಸ್ಟ್ ಪಾರ್ಟ್ ಆಫ್ ದಿ ಕಾರ್ ಇಸ್ ದಿ ಇಂಜಿನ್ ಪಾರ್ಟ್. ಬಾಡಿ ಲೈನ್ ನೀವು ನೋಡಿದ್ದೀರಾ, ತುಂಬ ಜೆನ್ಯೂನ್ ಆ್ಯಂಡ್ ಒರಿಜಿನಲ್ ಆಗಿದೆ, ನೋ ಆಕ್ಸಿಡೆಂಟ್ಸ್, ನೋ ರಿಪ್ಲೇಸ್, ನಥಿಂಗ್ ಆನ್ ದಿ ಕಾರ್. ಈಗ ಫ್ರಂಟ್ ಬಾನೆಟ್ನಲ್ಲಿ ನೀವು ನೋಡಿದ್ರೆ ದ ಫಸ್ಟ್ ಥಿಂಗ್ ದ್ಯಾಟ್ ಯು ಸಿ ಇಸ್ ದಿ ಮಲ್ಟಿಜೆಟ್ ಇಂಜಿನ್. ದ ಮಲ್ಟಿಜೆಟ್ ಇಂಜಿನ್ ಇಸ್ 16 valve ಸಿಲಿಂಡರ್, 16 valve 2.0 ಲೀಟರ್ ಡೀಸೆಲ್ ಇಂಜಿನ್ ಇದು. ಇಟ್ಸ್ ಇಟಾಲಿಯನ್ ಬೀಸ್ಟ್. ಅಮೆರಿಕನ್ ಬಾಡಿ ಲೈನ್ ಬರೋದು ಅಮೆರಿಕಾಯಿಂದ, ಬಟ್ ಇಂಜಿನ್ ಬರೋದು ಇಟಾಲಿಯನ್. ಸೊ ಇಟಾಲಿಯನ್ ಅಮೆರಿಕನ್ ಕಾಂಬಿನೇಷನ್ ಒನ್ ಆಫ್ ದಿ ಬೆಸ್ಟ್ ಇನ್ ಕಾಂಬಿನೇಷನ್ ದ್ಯಾಟ್ ಯು ಕ್ಯಾನ್ ಹ್ಯಾವ್. ಅದಕ್ಕೆ ಆಪ್ರಾನ್ಸ್ ಎಲ್ಲ ಇದೆ, ಲೋ ಕ್ರಾಸ್ ನಂಬರ್ ಆಪ್ರಾನ್ಸ್ ಎಲ್ಲ ಆಲ್ ಜೆನ್ಯೂನ್ ಇನ್ ಕಂಡೀಷನ್. ಅಪ್ಪರ್ ಕ್ರಾಸ್ ನಂಬರ್ ಬಂಪರ್ ಸಪೋರ್ಟ್ ಇಸ್ ಆಲ್ genuine over here, no accident, nothing here. Even the left side apron ceiling company all ಈಗ ಒಳಗಡೆ ಇದೆ, as you can see, but dots, company dots are all in genuine and in original condition right there. And in the bonnet hood ನೋಡಿ ಈಗ double ceiling, company ceiling all maintained right there, it's all double ceiling. The accident ಎಲ್ಲ ಏನಿಲ್ಲ, engine just fantastic in condition. ಬರೀ 41,000 ಕಿಲೋಮೀಟರ್ ಓಡಿದೆ ಗಾಡಿ, ಕಂಪನಿ ಮೇಂಟೈನ್, ಸಿಂಗಲ್ ಓನರ್ ಗಾಡಿ ಇದು, 2017 ಮಾಡಲ್. ಜೀಪ್ನಲ್ಲಿ ಸರ್ವಿಸ್ ಎಲ್ಲ ಆಗಿದೆ. ನಾರ್ಮಲ್ ಸರ್ವಿಸ್ ಇಲ್ಲಿ ಕಾಸ್ಟ್ ಅಬೌಟ್ 10,000 to 12,000 ರೂಪೀಸ್ ಸರ್ವಿಸ್ನಲ್ಲಿ ಆಗುತ್ತೆ ನಿಮಗೆ. ಆಮೇಲೆ ಆಚೆ ನಿಮಗೆ ಸರ್ವಿಸ್ ಮಾಡಿದ್ರೆ, ನಮ್ಮ ಗ್ಯಾರೇಜ್ನಲ್ಲಿ ಮಾಡಿದ್ರೆ ನಿಮಗೆ 8,000 to 9,000 ಸರ್ವಿಸ್ ಆಗಿಬಿಡುತ್ತೆ. ಶೋರೂಮ್ನಲ್ಲಿ ನಿಮಗೆ 12,000 15,000 ಸರ್ವಿಸ್ ಆಗ್ಬೋದು, ಬಿಕಾಸ್ ದ ಪ್ರೀಮಿಯಂ ಎಡಿಷನ್ ಕಾರ್. ಈವನ್ 20,000 ಆಗ್ಬೋದು, ಡಿಪೆಂಡ್ ಆನ್ ದಿ ಸರ್ವಿಸಿಂಗ್. ಸೊ ಇಂಜಿನ್ ಆಯಿಲ್ ಎಲ್ಲ ಏನು ಬೇಡ ನಿಮಗೆ, ಇಲ್ಲ ಸರ್ವಿಸ್ ಎಲ್ಲ ಆಗಿದೆ ಗಾಡಿ. ನೈಸ್ ಟರ್ಬೋ ಡೀಸೆಲ್ ಕಾರ್ಕ್ ಇಂಜಿನ್, 170 Nm ಆಫ್ BHP ಆ್ಯಂಡ್ 350 Nm ಆಫ್ ಟಾರ್ಕ್ ಸ್ಪೀಡ್ ಬರುತ್ತೆ ಗಾಡಿನಲ್ಲಿ, ಅಡ್ಜಸ್ಟ್ 3,400 RPM. ಈಗ ಬನ್ನಿ ನಾವು ನೋಡೋಣ ಒಳಗಡೆದು ಏನು ಫೀಚರ್ಸ್ ಇದೆ ಅಂತ. ಕಮ್ ಫ್ರಮ್ ಇನ್ಸೈಡ್. Pause.
ಸೊ ಫ್ರೆಂಡ್ಸ್, ಆ್ಯಸ್ ಯು ಕ್ಯಾನ್ ಸಿ, ಅ ಬ್ಯೂಟಿಫುಲ್ ಕಾರ್, ಬ್ಯೂಟಿಫುಲ್ ಇಂಟೀರಿಯರ್ಸ್ ಆಗಿದೆ, ಜೆನ್ಯೂನ್ ಆಗಿದೆ, ವೆರಿ ಲಕ್ಸುರಿಯಸ್ ಇಂಟೀರಿಯರ್ಸ್ ಇದೆ ನಿಮಗೆ ಗಾಡಿನಲ್ಲಿ. ತುಂಬ ಕ್ಲಾಸ್ ಆಗಿ ಫೀಲ್ ಆಗುತ್ತೆ. ದ ಡ್ಯಾಶ್ ಬೋರ್ಡ್ ಇನ್ಕ್ಲೈನ್ ಟುವರ್ಡ್ಸ್ ಯು, ಲೆದರ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ನಿಮಗೆ ಬರುತ್ತೆ. ನೈಸ್ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ನೈಸ್ ವುಡ್ ಹಿಯರ್, ಪಾರ್ಕಿಂಗ್ ಇಂಡಿಕೇಟರ್ ಹಿಯರ್ ಬರುತ್ತೆ. ಯು ಹ್ಯಾವ್ ನೈಸ್ ಆಮ್ರೆಸ್ ಆಲ್ಸೋ, ಡ್ವೆಲ್ ಟೋನ್ ಇಂಟೀರಿಯರ್ಸ್, ನೈಸ್ ಫೀಲಿಂಗ್ ಆಫ್ ದಿ ಕಂಪಾರ್ಟ್ಮೆಂಟ್. ದಿ ಬೆಸ್ಟ್ ಪಾರ್ಟ್ ನೀವು ಜೀಪ್ ಕಾಂಪಸ್ನಲ್ಲಿ ಇದ್ದರೆ ಸ್ಟೇರಿಂಗ್. ಈ ಸ್ಟೇರಿಂಗ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ದ ವೆರಿ ಬ್ಯೂಟಿಫುಲ್, ನೈಸ್, ಲವ್ಲಿ, ನೈಸ್ ಲೆದರ್ ಸ್ಟೇರಿಂಗ್ ದಟ್ ಯು ಹ್ಯಾವ್ ಓವರ್ ಹಿಯರ್. ಕಮ್ ಕ್ಲೋಸರ್. ಆಲ್ಸೋ ವಿತ್ ನೈಸ್ ಸ್ಟೇರಿಂಗ್ ಹಿಯರ್ ವಿತ್ ಡ್ವೆಲ್ ಏರ್ ಬ್ಯಾಗ್ಸ್ ಗಾಡಿನಲ್ಲಿ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ವಾಯ್ಸ್ ಕಮಾಂಡ್ ಫೀಚರ್ಸ್ ಎಲ್ಲ ಇದೆ ಗಾಡಿನಲ್ಲಿ. ನಿಮಗೆ ಆಂಡ್ರಾಯ್ಡ್ ಕಾರ್ ಪ್ಲೇ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿನಲ್ಲಿ. ದಟ್ಸ್ ದಿ ಬೆಸ್ಟ್ ಪಾರ್ಟ್ ರೈಟ್ ಹಿಯರ್ ಆ್ಯಸ್ ವೆಲ್. ಯು ಹ್ಯಾವ್ ನೈಸ್ ಫೀಚರ್ಸ್ ಹಿಯರ್. ಆ್ಯಂಡ್ರಾಯ್ಡ್ ಕನೆಕ್ಟ್ ಮಾಡ್ಬೋದು ನಿಮಗೆ ಇದರಲ್ಲಿ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರೇರ್ AC ಆಪ್ಷನ್ಸ್ ಬರುತ್ತೆ, ಬ್ಲೂಟೂತ್ ಆಡಿಯೋ, ಆಕ್ಸ್ USB ಆಪ್ಷನ್ ಆ್ಯಂಡ್ ಪವರ್ ಔಟ್ಪುಟ್ ರೈಟ್ ಅಟ್ ದಿ ಫ್ರಂಟ್ ಆಲ್ಸೋ. ಬ್ಯಾಕ್ ಆಲ್ಸೋ ನಿಮಗೆ ಹಿಂದೆ ಒಂದು ಔಟ್ಪುಟ್ ಬರುತ್ತೆ. ರಿವರ್ಸ್ ಸೆನ್ಸರ್ಸ್ ಬರುತ್ತೆ ಗಾಡಿನಲ್ಲಿ. ನೈಸ್ ಸ್ಟೇರಿಂಗ್ ಕಂಟ್ರೋಲ್ಸ್ ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಇದರಲ್ಲಿ. ಎಲೆಕ್ಟ್ರಾನಿಕ್ ORVM ಮಿರರ್ ಆಟೋಮೆಟಿಕ್ ಓಪನ್ ಆ್ಯಂಡ್ ಕ್ಲೋಸ್ ಆಪ್ಷನ್ ದ್ಯಾಟ್ ಯು ಗೆಟ್ ರೈಟ್ ದೇರ್. ಓಪನ್ ಆ್ಯಂಡ್ ಕ್ಲೋಸು ಆಗುತ್ತೆ. ಆರ್ 4 ಡೋರ್ಸ್ ಪವರ್ ವಿಂಡೋಸ್ ಬರುತ್ತೆ. ನಿಮಗೆ ಸೆಂಟ್ರಲ್ ಲಾಕಿಂಗ್ ವಿತ್ ರಿಮೋಟ್ ಬರುತ್ತೆ. ರಿಮೋಟ್ ಇಸ್ ಆಲ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಗಾಡಿನಲ್ಲಿ. ಸೊ ಈ ಥರ ಕೀ ಬರುತ್ತೆ ನಿಮಗೆ ಜೀಪ್. ಆ್ಯಂಡ್ ಪುಷ್ ಸ್ಟಾರ್ಟ್ ಬಟನ್, ಕೀಲೆಸ್ ಎಂಟ್ರಿ ಬರುತ್ತೆ. ಕೀ ಹಾಕೋಂಗೆ ಇಲ್ಲ, ಇಟ್ಸ್ ಅ ಸೆನ್ಸರ್ ಕೀಲೆಸ್ ಎಂಟ್ರಿ ಕಾರ್ ಆ್ಯಸ್ ವೆಲ್. ನೈಸ್ ಕಪ್ ಹೋಲ್ಡರ್ಸ್ ಅಟ್ ದಿ ಫ್ರಂಟ್ ಆಲ್ಸೋ ಯು ಗೆಟ್. ಡುವೆಲ್ ಏರ್ ಬ್ಯಾಗ್ಸ್, ABS, ಅಲಾಯ್ಸ್, EBD, EPS. ಆ್ಯಂಡ್ ಇದರಲ್ಲಿ ನೋಡಿ, ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಪ್ಷನ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ರೇರ್ AC ಆಪ್ಷನ್ ಆಲ್ಸೋ ದ್ಯಾಟ್ ಯು ಹ್ಯಾವ್ ರೈಟ್ ಹಿಯರ್ ಆ್ಯಸ್ ವೆಲ್. ಈಗ ನಾವು ಮೂವಿಂಗ್ ಫರ್ದರ್ ಆನ್ ದ ಫೀಚರ್ಸ್ ವೈಸ್, ನಾನು ನಿಮಗೆ ತೋರಿಸಿದ ಲಾಸ್ಟ್ ವಿಡಿಯೋನಲ್ಲಿ ನಮ್ಮದು OBD2 ಸ್ಕ್ಯಾನ್ ಎಲ್ಲ ಮಾಡಿದೆ ನಾನು. ಸೊ ವಿ ಆರ್ ಶೋಯಿಂಗ್ ಯು ಮೋರ್ ಆನ್ ದಿ ಟೆಕ್ನಿಕಲ್ ಟರ್ಮ್ಸ್. ಈಗ ಎಂಜಿನ್ನಲ್ಲಿ ಒಳಗಡೆ ಎಂಥ ಕಂಡೀಷನ್ ಇದೆ, ಎಲೆಕ್ಟ್ರಾನಿಕ್ ಫೀಚರ್ಸ್ ಏನಿದೆ ಗಾಡಿನಲ್ಲಿ, ಎಲೆಕ್ಟ್ರಿಕಲ್ ಎರರ್ಸ್ ಇದೆ, ಇಶ್ಯೂ ಇದೆ ಅಂತ ಇದು ನಿಮಗೆ OBD2 ಸ್ಕ್ಯಾನಲ್ಲಿ ತೋರಿಸುತ್ತೆ. ಕಮ್ ಕ್ಲೋಸರ್ ಪ್ಲೀಸ್. ಕ್ಯಾನ್ ದೇ ಸಿ ಓ ಹಿಯರ್? ಲೈಟ್ ಕ್ಲಿಕ್ ಓ ಹಿಯರ್ ಸೆಂಟರ್. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ನೋಡ್ತಾ ಇದ್ದೀರಾ, ಡಯಾಗ್ನೋಸ್ ಮಾಡೋಣ. ಈಗ ಡಯಾಗ್ನೋಸಿಸ್ ಮಾಡ್ತಾ ಇದೆ ಇದು. ಕ್ಯಾನ್ ರೀಡ್? ಎಸ್, ನಿಮಗೆ ಇದೆಲ್ಲ ಇದು ಕಾಣಿಸ್ತಾ ಇದೆ ಈಗ. ಆಸ್ ಯು ಕ್ಯಾನ್ ಸಿ, ಸಾಲ್ ರೀಡಿಂಗ್ ದಿ ಕಾರ್, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದೆ. ಎಲ್ಲ ಓಕೆ ಅಂತ ಮಾಡ್ತಾಯಿದೆ. ಏನೂ ಫಾಲ್ಟ್ ಇಲ್ಲ. ಇನ್ ದಿಸ್ 0 ಫಾಲ್ಟ್ಸ್ ಇದೆ. ರೆಡ್ ಇಸ್ ಆಲ್ ಓಕೆ ಓ ಹಿಯರ್ ರೈಟ್ ದೇ. ಆಸ್ ಯು ಕ್ಯಾನ್ ಸಿ, ನೀಟ್ ಕೋಡ್, ರೀಡ್ ಕೋಡ್ಸ್, ಇರೇಸ್ ಕೋಡ್ಸ್ ಎಲ್ಲ ಮಾಡ್ಬೋದು. ದಿಸ್ ಒಲ್ ಗಾಟ್ ನೋ ಫಾಲ್ಟ್ ಕೋಡ್. as you can see, ಏನು ಫಾಲ್ಟ್ ಇಲ್ಲ, ಏನು ಎರರ್ಸ್ ಇಲ್ಲ, ನಥಿಂಗ್ ಎಟ್ ಆಲ್ ಆನ್ ದಿ ಕಾರ್ ಟು ಬಿ ಎರೇಸ್ಡ್ ಇಟ್ ಆನ್. ಆ್ಯಂಡ್ ಡೇಟಾ ಸ್ಟ್ರೀಮ್ ಎಲ್ಲ ನೋಡೋಣ. ಈಗ O2 ಸೆನ್ಸರ್ ಕಿಟ್ ಎಲ್ಲ ನೋಡೋಣ. ಲೆಟ್ಸ್ ಸಿ ಇಫ್ ದಿಸ್ ಇಸ್ ಸಪೋರ್ಟಿವ್. as you can see, bank sensor 1, this doesn't support. Go back to freeze frames. As you can see, so that's the data right there. ನಿಮಗೆ ಏನು ಗಾಡಿನಲ್ಲಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಸೊ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಇನ್ ಕಂಡೀಷನ್ ರೈಟ್ there. ಎಲೆಕ್ಟ್ರಿಕಲ್ ಫೀಚರ್ಸ್ ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಆಸ್ ಯು ಕ್ಯಾನ್ ಸಿ ದಿ RPM ಎವ್ರಿಥಿಂಗ್ ಆಲ್ ಶೋಯಿಂಗ್ ಓವರ್ ಹಿಯರ್. ಇಲ್ಲ 0% ಇದೆ. ಈ ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇನ್ನೂ ಫೀಚರ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ. ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ದಿ ಕಾರ್. ಸೊ ನ್ಯೂಟ್ರಲ್ ಮೋಡ್. ಆಸ್ ಯು ಕ್ಯಾನ್ ಸಿ, ಇಗ್ನಿಷನ್ ಆನ್ ಮಾಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿರ್ಗಾ ಕನೆಕ್ಷನ್ ಇದೆ, ದ್ಯಾಟ್ ವಿ ಕ್ಯಾನ್ ಸಿ ರೈಟ್ ದೇ. ಡಯಾಗ್ನೈಸ್ ಮಾಡ್ತೀನಿ ತಿರ್ಗಾ. ಇಟ್ಸ್ ಪ್ರೊಸೆಸಿಂಗ್. ಈಗ ನಿಮಗೆ ಆನ್ನಲ್ಲಿ ಇಗ್ನಿಷನ್ ಆನ್ ಆಯಿತು. ಆನ್ನಲ್ಲಿ ನಿಮಗೆ ಏನೋ ಎರರ್ ಎಲ್ಲ ಫಾಲ್ಟ್ಗೋದು ಏನು ತೋರಿಸಾ ಇಲ್ಲ ಗಾಡಿನಲ್ಲಿ. ಬರೀ ಹ್ಯಾಂಡ್ ಬ್ರೇಕ್ ಈಗ ಆನ್ ಇದೆ. ಸೊ ಹ್ಯಾಂಡ್ ಬ್ರೇಕ್ದು ತೋರಿಸ್ತಾ ಇದೆ. ಆಸ್ ಕ್ಯಾನ್ ದಟ್ಸ್ ದಿ ಎರರ್ ಸ್ಟ್ರೀಮ್ ದ್ಯಾಟ್ ಇಸ್ ಶೋಯಿಂಗ್ ಅಪ್ ಓ ಹಿಯರ್ ರೈಟ್ ದೆನ್. ಲೆಟ್ಸ್ ಸಿ ದ ಡೇಟಾ ಫ್ರೀಸ್ ಸ್ಟೇಟ್ಮೆಂಟ್. ಆಸ್ ಯು ಕ್ಯಾನ್ ಸಿ, RPM ಎಲ್ಲ ಇನ್ಕ್ರೀಸ್ ಆಗ್ತಾಯಿದೆ. ನಾನು ಎಕ್ಸ್ಟೆಂಡರ್ ಕೊಡ್ತಾ ಇದ್ದೀನಿ, ಸೊ RPM ಎಲ್ಲ ಇನ್ಕ್ರೀಸ್ ಆಗ್ತಾಯಿದೆ ಇದರಲ್ಲಿ. ಸೊ ಲೋಡಿಂಗ್ ಎಲ್ಲ ಕರೆಕ್ಟಾಗಿದೆ, ಮ್ಯಾಪಿಂಗ್ ಎಲ್ಲ ಕರೆಕ್ಟಾಗಿದೆ, ಏನು ಗಾಡಿಯಲ್ಲಿ ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಬ್ಯಾಟ್ರಿ ಇಂಡಿಕೇಟರ್ ಆಲ್ಸೋ ಶೋಯಿಂಗ್ ಆ್ಯಸ್ ವಾರ್ಮ್. ಸೊ ಇಟ್ಸ್ ಬ್ಯಾಟ್ರಿ ಇಸ್ ಆಲ್ಸೋ ವೆರಿ ಗುಡ್ ಕಂಡೀಷನ್. ಆ್ಯಂಡ್ O2 ಲೆವೆಲ್ ದಿ ಲೆವೆಲ್ ಎಲ್ಲನೂ ಚೆನ್ನಾಗಿದೆ. ಸೊ ಎಮಿಷನ್ ಟೆಸ್ಟ್ ಎಲ್ಲನೂ ಏನೂ ಬೇಕಾಗಿಲ್ಲ, ಬಿಕಾಸ್ BS6 ಇಂಜಿನ್ ಬರೋದು ಗಾಡಿನಲ್ಲಿ. ಸೊ ದ್ಯಾಟ್ಸ್ ದಿ ಪಾರ್ಟ್ ಆಫ್ ದಿ ಫ್ರಂಟ್ ಪಾರ್ಟ್. ನಾವೀಗ ಲೆಟ್ಸ್ ಸಿ ಬ್ಯಾಕ್ ಸೈಡು ಸ್ಪೇಸ್ ಹೆಂಗಿದೆ ಅಂತ ಬನ್ನಿ ನೋಡೋಣ. ಪಾಸ್.
ಸೊ ಹಿಂದೆ ಎಲ್ಲವನ್ನು ನೋಡಿದಿರ ಫೋಕ್ಸ್, ತುಂಬ ಲೆಗ್ ರೂಮ್ ಆಗಿದೆ. ಐ ಹ್ಯಾವ್ ಟೇಕನ್ ದ ಸೀಟ್ಸ್ ತುಂಬ ಫ್ರಂಟ್ ಹಿಂದೆ ತಗೊಂಡಿದ್ದೀನಿ, ಆದ್ರೂ ಆರಾಮಾಗಿ 3 ಜನ ಕುತ್ಕೊಳ್ಬೋದು. ಸೊ ಇಟ್ಸ್ ಅ 5 ಸೀಟರ್ ಕ್ರಾಸ್ ಓವರ್. ನೈಸ್ ಹೆಡ್ ರೂಮ್ ಬರುತ್ತೆ ನಿಮಗೆ ಗಾಡಿನಲ್ಲಿ, ನೈಸ್ ಲೆಗ್ ರೂಮು ಬರುತ್ತೆ ನಿಮಗೆ, ರೇರ್ ಎ ಸಿ ಸ್ಪೇಸ್ ಇದೆ. ಆಮೇಲೆ USB ಆಪ್ಷನ್ ಎಲ್ಲ, ಪವರ್ ಔಟ್ಪುಟ್ ಎಲ್ಲ ಆಪ್ಷನ್ನು ಹಿಂದೆನೂ ಕೊಟ್ಟಿದ್ದಾರೆ. ಸೊ ದಟ್ಸ್ ದಿ ಬೆಸ್ಟ್ ಪಾರ್ಟ್ ದಟ್ ಯು ಕ್ಯಾನ್ ಹ್ಯಾವ್ ಹಿಯರ್. ಆ್ಯಂಡ್ ಅದರ್ ಬೆಸ್ಟ್ ಪಾರ್ಟ್ ಇಸ್ ದಿ ಆರ್ಮ್ ರೆಸ್ಟ್ ವಿತ್ ದಿ ಕಪ್ ಹೋಲ್ಡರ್ಸ್ ಆಲ್ಸೋ. ಆ್ಯಂಡ್ ಕ್ವೈಟ್ ಅ ನೈಸ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಶೋಫರ್ ಡ್ರಿವನ್ ಕಾರ್. ಇದು ಡ್ರೈವರ್ ಓಡ್ಬೋದು, ನೀವು ಆರಾಮಾಗಿ ಹಿಂದೆ ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಚಿಲ್ ಮಾಡಿ. ಆ್ಯಂಡ್ ನೈಸ್ ಪೊಸಿಷನ್ ಆನ್ ದಿ ಕಾರ್, ನೈಸ್ ವ್ಯೂಯಿಂಗ್ ಆ್ಯಂಗಲ್ ದಟ್ ಯು ಗೆಟ್, ನೈಸ್ ಲೈಟ್ಸ್ ಆನ್ ದಿ ಹ್ಯಾಂಡಲ್ ಬಾರ್ ಆಲ್ಸೋ. ಆನ್ ದ ಟಾಪ್ನಲ್ಲಿ ನಿಮಗೆ ಹ್ಯಾಂಡಲ್ ಬಾರ್ ಸಿಗುತ್ತೆ. 2 ಏರ್ ಬ್ಯಾಗ್ ಇದೆ. ತುಂಬ ಸೇಫೆಸ್ಟ್ ಗಾಡಿ ಜೀಪ್ ಕಾಂಪಸ್ 2017 ಮಾಡಲ್. ಸಿಂಗಲ್ ಓನಕ ಬರೀ 40,000 ಓಡಿದೆ. ಲಾಂಗಿಟ್ಯೂಡ್ ಪ್ಲಸ್ ಇದು ಆಪ್ಷನಲ್ ಬರುತ್ತೆ. ಸೊ ಇಟ್ ಇಸ್ ನಾಟ್ ಅ 4-wheeler ಮ್ಯಾನ್ಯುವಲ್ ಕಾರ್, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್, ಡೀಸೆಲ್ ವೇರಿಯಂಟ್. 16-17 ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ. ಹೈವೇನಲ್ಲಿ ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ ಜಾಸ್ತಿ ಬರ್ಬೋದು. ದಟ್ಸ್ ದಿ ಮ್ಯಾಕ್ಸ್ ಪಾರ್ಟ್. ದಿ ಶೋರೂಮ್ ಪ್ರೈಸ್ ಈ ಗಾಡಿ ಬಂದು 26.5 lakhs. ನಾವು ಕೊಡ್ತಾ ಇರೋದು ನಿಮಗೆ 10 ಲಕ್ಷ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಫಾರ್ ಅ ಇಯರ್ ಎಂಡ್ ಸೇಲ್. ಯು ಆರ್ ಗೆಟಿಂಗ್ ದಿಸ್ ಕಾರ್ ಅಟ್ ಜಸ್ಟ್ 16.5 lakhs ಓನ್ಲಿ. ಅಷ್ಟೇ 10 ಲಕ್ಷ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದೆ. ವೆರಿ ಗುಡ್ ಡೀಲ್, ಫ್ಯಾಂಟಾಸ್ಟಿಕ್ ಡೀಲ್ ಫಾರ್ ಸಿಂಗಲ್ ಓನಕ. ₹1 ಖರ್ಚ ಇಲ್ಲ ಗಾಡಿನಲ್ಲಿ, ಬರೀ ಡೀಸೆಲ್ ಹಾಕಿ ಓಡಿಸಿ ಗಾಡಿ ಅಷ್ಟೇ. 1 year ವಾರಂಟಿ ಬರುತ್ತೆ ಆನ್ ಇಂಜಿನ್, ಗೇರ್ ಬಾಕ್ಸ್, ಕ್ಲಚ್ ಪ್ಲೇಟು ನಿಮಗೆ 1 year ವಾರಂಟಿನೂ ಬರುತ್ತೆ. ಆ್ಯಂಡ್ ಯು ಗೆಟ್ ಈಸಿ EMI ಲೋನ್ಸ್, 5 ವರ್ಷ ಈಸಿ EMI ಲೋನ್ ಬರುತ್ತೆ. 90% ಲೋನ್ ಸಿಗುತ್ತೆ ಗಾಡಿನಲ್ಲಿ. ದಟ್ ಮೀನ್ಸ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ನಲ್ಲಿ ನಾವು ಮಾಡಿಬಿಟ್ಟು ನಿಮಗೆ ಗಾಡಿ ಕೊಡ್ತೀವಿ. ಆ್ಯಂಡ್ ಯು ಕ್ಯಾನ್ ಬಿ ಎ ಪ್ರೌಡ್ ಓನರ್ ಆಫ್ ದಿಸ್ ಪ್ರೀಮಿಯಂ ಕ್ರಾಸ್ ಓವರ್ SUV Jeep Compass will all be yours. Remember, Jeep is a family of American Italian brand which comes the family of Jeep Wrangler ಬರುತ್ತೆ, Daimler Chrysler ಬರುತ್ತೆ, so DC, so all these brands all mixed together. So you have the Jeep Compass right there. Jeep Compass ನಲ್ಲಿ ನಿಮಗೆ 6 ವೇರಿಯಂಟ್ ಬರುತ್ತೆ, ಟಾಪ್ ಆ್ಯಂಡ್ ಮಿಡ್ ವೇರಿಯಂಟ್ ಎಲ್ಲ ಬರುತ್ತೆ. ದಿಸ್ ಇಸ್ ಅ ಮಿಡ್ ವೇರಿಯಂಟ್ ಕಾರ್. ಇನ್ನೊಂದು ವೇರಿಯಂಟ್ನಲ್ಲಿ ನೀವು ಸನ್ರೂಫ್ ಎಲ್ಲನೂ ಬರುತ್ತೆ. ದಿಸ್ ಇಸ್ ವಿದೌಟ್ ದ ಸನ್ರೂಫ್. ಎನಿವೇ ಸನ್ರೂಫ್ ಇಲ್ಲ, ಅದಕ್ಕೆ ಒಳ್ಳೇದಾಗಿದೆ. ಇಲ್ಲಾಂದರೆ ಮಳೆ ಬಂದರೆ ನೀಲೆಲ್ಲ ಬಂದುಬಿಡುತ್ತೆ. ಸೊ ಐ ಥಿಂಕ್ ವಿದೌಟ್ ದಿ ಸನ್ರೂಫ್ ಇಸ್ ದ ಬೆಸ್ಟ್ ಆಪ್ಷನ್ ದಟ್ ಯು ಹ್ಯಾವ್ ರೈಟ್ there. So 16.5 lakhs, slightly negotiable, 1 year ವಾರಂಟಿ, 2017 ಮಾಡಲ್ ಜೀಪ್ ಕಾಂಪಸ್ ಡೀಸೆಲ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ, ಇಷ್ಟ ಆದರೆ, ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿದೆ. ಈಗ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಕಾರ್ಸ್ ಲೈವ್. ಜೈ ಹಿಂದ್, ಜೈ ಕರ್ನಾಟಕ.